ಸ್ನೇಹಿತರೆ, ನಾನು ನಿಮಗೆ ಒಂದು ಪ್ರಶ್ನೆ ಕೇಳುತ್ತೇನೆ. ನೀವು ಜೀವನದಲ್ಲಿ ಹೆಚ್ಚು ಚಿಂತೆ ಮಾಡ್ತೀರಾ ಅಥವಾ ಕೆಲಸ ಮಾಡ್ತೀರಾ? ನಿಜ ಹೇಳಬೇಕಂದ್ರೆ ಜೀವನದಲ್ಲಿ ಬಹಳಷ್ಟು ಜನ ಕೆಲಸಕ್ಕಿಂತ ಚಿಂತೆನೆ ಹೆಚ್ಚು ಮಾಡುತ್ತಾರೆ. ಹಣದ ಚಿಂತೆ, ಕುಟುಂಬದ ಚಿಂತೆ, ಕೆಲಸದ ಚಿಂತೆ, ಭವಿಷ್ಯದ ಚಿಂತೆ ಇವೆಲ್ಲವೂ ಮನಸ್ಸಿನಲ್ಲಿ ಓಡಾಡುತ್ತಿರುತ್ತವೆ. ಆದರೆ ಸತ್ಯ ಏನಂದ್ರೆ ಚಿಂತೆ ಮಾಡುವುದರಿಂದ ಸಮಸ್ಯೆ ಪರಿಹಾರವಾಗುವುದಿಲ್ಲ. ಚಿಂತೆ ಮಾಡುವುದರಿಂದ ನಮ್ಮ ಜೀವನ ನಿಧಾನವಾಗಿ ಹಾಳಾಗುತ್ತದೆ. ಮೊದಲು ನಮ್ಮ ಆರೋಗ್ಯ ಹಾಳಾಗುತ್ತದೆ, ನಂತರ ನಮ್ಮ ಮನಸ್ಸು ದುರ್ಬಲವಾಗುತ್ತದೆ, ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಕಡಿಮೆ ಆಗುತ್ತದೆ. ಡಾಕ್ಟರ್ ಹೇಳುತ್ತಾರೆ, ಹೆಚ್ಚು ಚಿಂತೆ ಮಾಡಿದವರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, ತಲೆನೋವು, ಹೃದಯ ಸಮಸ್ಯೆ ಬರಬಹುದು ಅಂತ. ಆದ್ದರಿಂದ ಒಂದು ಮಾತಿದೆ, ಚಿತೆ ದೇಹವನ್ನು ಸುಡುತ್ತದೆ, ಚಿಂತೆ ಮನಸ್ಸನ್ನು ಸುಡುತ್ತದೆ. ಈ ಜಗತ್ತಿನಲ್ಲಿ ಚಿಂತೆ ಯಾರಿಗಿಲ್ಲ ಹೇಳಿ? ಶ್ರೀಮಂತರಿಗಿದೆ, ಬಡವರಿಗಿದೆ, ರಾಜಕಾರಣಿಗಳಿಗಿದೆ, ಉದ್ಯೋಗಿಗಳಿಗಿದೆ. ಈ ಪ್ರಕೃತಿಯಲ್ಲಿ ಒಂದು ನಿಯಮ ಇದೆ. ಕತ್ತಲಾದ ಮೇಲೆ ಬೆಳಕು ಹರಿಯಲೇಬೇಕು. ಸಮಸ್ಯೆ ಇದ್ದ ಮೇಲೆ ಪರಿಹಾರವೂ ಇರಲೇಬೇಕು. ಆದ್ದರಿಂದ ಚಿಂತೆ ಏಕೆ? ಇದು 3 ದಿನದ ಸಂತೆ. ನಗು ನಗುತ್ತಾ ಮಾಡಬೇಕು. ಏನಂದ್ರೆ ಎಲ್ಲಾ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಸೊ ಸೊಲ್ಯೂಷನ್ ಇದೆ ಅಂತ ಗೊತ್ತಾದ್ಮೇಲೆ ಯಾವಾಗ ನಗ್ನಗ್ತಾ ಸಂತೋಷವಾಗಿದ್ದು ಬಿಡ್ಬೇಕು. ಸೊ ಆಟೋಮೆಟಿಕ್ ಆಗಿ ಯಾವಾಗಲೂ ಖುಷಿಯಾಗಿರ್ತೀವಿ.